ನೈವೇದ್ಯ ಕ್ರಿಯೆ. ನೈವೇದ್ಯವನ್ನು ಸ್ಥಳ ಶುದ್ಧಿ ಮಾಡಿಕೊಂಡು ಇಲ್ಲಿ ತಂದು ದೇವರ ಮುಂದೆ ಇಟ್ಕೊಳ್ಬೇಕು. ಆಮೇಲೆ ಒಂದು ಚೂರು ತುಪ್ಪವನ್ನು ತಾಗಿಸಿ ನೈವೇದ್ಯಕ್ಕೆ ಹಾಕಬೇಕು. ಓಂ ಭೂರ್ಭುವಸ್ವಃ ಅಂಥೇಳಿ ಗಾಯತ್ರಿ ಮಂತ್ರದಿಂದ ತುಪ್ಪವನ್ನು ನೈವೇದ್ಯಕ್ಕೆ ಹಾಕಬೇಕು. ಆಮೇಲೆ ಶಂಖದಿಂದ ಆಮೇಲೆ ಒಂದು ಪುಷ್ಪವನ್ನು ಯಾವ ದೇವರ ಅಸ್ತ್ರ ಮಂತ್ರದಿಂದ ಓಂ ಶ್ರೀಂ ಪಶು ಹುಂಪಟ್ ಅಂಥೇಳಿ ಒಂದು ಪುಷ್ಪವನ್ನು ನೈವೇದ್ಯ ಸುರಿದು ಈ ಸೈಡಲ್ಲಿ ಹಾಕಬೇಕು. ಆಮೇಲೆ ಶಂಖ ಜಲವನ್ನು ತಗೊಂಡು ಕೈಗೆ ಹಾಕ್ಕೊಂಡು ಓಂ 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 ಅಂತ 2 ಸಲ ಹೇಳಿ ಆ ನೈವೇದ್ಯಕ್ಕೆ ಪ್ರೋಕ್ಷಿಸಬೇಕು. ಆಮೇಲೆ ಕೈ ತೊಳ್ಕೊಂಡು ಅದು ವ್ಯಾಪಕ ದಿಗ್ಬಂಧನ ಇದನ್ನೆಲ್ಲ ಮಾಡಬೇಕು. ಓಂ ಶ್ರೀಂ ಪಶು ಹುಂಪಟ್ ಓಂ ಶ್ರೀಂ ಪಶು ಓಂ ಶ್ರೀಂ ಪಶು ಭಟ್ ಓಂ ಶ್ರೀಂ ಪಶು ಹುಂಪಟ್ ಓಂ ಶ್ರೀಂ ಪಶು ಭಟ್ ಓಂ ಶ್ರೀಂ ಪಟ್ ಓಂ ಶ್ರೀಂ ಶ್ರೀಂ ಪಶು ಭಟ್ ಶ್ರೀಂ ಪಶು ಭಟ್ ಶ್ರೀಂ ಪಶು ಭಟ್ ಶ್ರೀಂ ಪಶು ಹುಂಪಟ್ ಓಂ ಶ್ರೀಂ ಪಶು ಹುಂಪಟ್ ಓಂ ಶ್ರೀಂ ಪಶು ಹುಂಪಟ್ ಓಂ ಶ್ರೀಂ ಪಶು ಹುಂಪಟ್ ಶ್ರೀಂ ಪಶು ಹುಂಪಟ್ ಓಂ ಶ್ರೀಂ ಪಶು ಹುಂಪಟ್ ಅಷ್ಟದಿಗ್ಬಂಧನ ವ್ಯಾಪಕ ಮಾಡಬೇಕು. ಆಮೇಲೆ ಪುನಃ ಶಂಖ ಜಲವನ್ನು ಕೈಗೆ ಹಾಕ್ಕೊಂಡು ಯಂ 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 ಅಂತ 8 ಸಲ ಹೇಳಿ ಪುನಃ ನೈವೇದ್ಯಕ್ಕೆ ಪ್ರೋಕ್ಷಿಸಬೇಕು. ಕೈ ತೊಳ್ಕೊಂಡು ರಮ್ ಅಂತ ಬಲಗೈಯಲ್ಲಿ ಬರೀಬೇಕು, ಓಂ ಅಂತ ಎಡಗೈಯಲ್ಲಿ ಬರೀಬೇಕು. ಕನ್ನಡದಲ್ಲಿ ಅಥವಾ ಸಂಸ್ಕೃತದಲ್ಲಿ ಬರೆದ್ರೂ ತೊಂದರೆ ಇಲ್ಲ. ಆಮೇಲೆ ಈ ಕೈಯನ್ನು ಈ ಕೈ ಮೇಲೆ ಇಟ್ಟುಕೊಂಡು ರಮ್ ರಮ್ ಓಂ 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 ಅಂತ ಹೇಳಿ ಜಪಿಸಿ ಕಡೆಗೆ ತ್ವಂ ಅಮೃತೀ ಭವ ಅಂತ ಹೇಳಿ ನೈವೇದ್ಯಕ್ಕೆ ತೋರಿಸ್ಬೇಕು. ಆಮೇಲೆ 8 ಸಲ ನೈವೇದ್ಯವನ್ನು ಮುಟ್ಕೊಂಡು ಮೂಲ ಮಂತ್ರ ಜಪ ಮಾಡಬೇಕು. ಓಂ ಗಂ ಗಣಪತಿ ಓಂ ಗಂಗಣಪತಿ ಓಂ ಗಂಗಣಪತಿ ಓಂ ಗಂಗಣಪತಿ ಓಂ ಗಂಗಣಪತಿ ಓಂ ಗಣಪತಿ ಓಂ ಗಣಪತಿ ಓಂ ಗಣಪತಿ ನಮಃ. ಆಮೇಲೆ ಕೈ ತೊಳ್ಕೊಂಡು ಶಂಖ ಜಲದಿಂದ ಓಂ ಗಂ ನಮಃ ಓಂ ಗಂ ನಮಃ ಓಂ ಗಂ ನಮಃ ಓಂ ಗಂ ನಮಃ ಓಂ ಗಂ ಗಂಧ ಜಲ ಓಂ ಗಂ ನಮಃ ಓಂ ಗಂ ನಮಃ ಓಂ ಗಂ ನಮಃ ಓಂ ನಮಃ ಪುಷ್ಪ ಓಂ ಗಂ ನಮಃ ಓಂ ಗಂ ನಮಃ ಓಂ ಗಂ ನಮಃ ಧೂಪ ದೀಪ ಓಂ ಧೂಪವನ್ನು ತೋರಿಸ್ಬೇಕು. ಓಂ ಗಂ ನಮಃ ಓಂ ಗಂ ನಮಃ ಓಂ ಗಂ ನಮಃ ಯಂ ವಾಯುವಾತ್ಮನ ಧೂಪಂ ಕಲ್ಪಯಾಮಿ ಓಂ ಗಂ ನಮಃ ಓಂ ಗಂ ನಮಃ ಓಂ ಗಂ ನಮಃ ತಂ ಅಗ್ನಿಯಾತ್ಮನ ದೀಪಂ ಕಲ್ಪಯಾಮಿ. ಆಮೇಲೆ ದೇವರ ಕಣ್ಣಿಗೆ 2 ಪುಷ್ಪವನ್ನು ಹೀಗೆ ಹಿಡಿದು ತೋರಿಸಿ ಓಂ ಗೌಂ ನೇತ್ರತ್ರಯ ಔಷಧ ಅಂಥೇಳಿ ನೈವೇದ್ಯಕ್ಕೆ ಹಾಕಬೇಕು. ಆಮೇಲೆ ಶಂಖಜಲದಿಂದ ಓಂ ಭೂರ್ಭುವಸ್ವರೋಂ ಅಮೃತಮಸಿ ಅಮೃತೋಪಸ್ತರಣಮಸಿ ಅಂತೇಳಿ ಶಂಖಜಲವನ್ನು ಬಿಡಬೇಕು. ಆಮೇಲೆ ಮತ್ತೆ 2 ಪುಷ್ಪವನ್ನು ತಗೊಂಡು ಬಾಯಿ ಹತ್ರ ಹಿಡಿದು ಓಂ ರಸನಾಯ ನಮಃ ಅಂತೇಳಿ ನೈವೇದ್ಯಕ್ಕೆ ಹಾಕಬೇಕು. ಆಮೇಲೆ ನಿವೇದಯಾಮಿ ಹೋವೆ ಜುಷಾಣಯದಂ ಹವಿರ್ವಿಭೋ ಅಂಥೇಳಿ ಪ್ರಾರ್ಥಿಸಿ ಪಂಚಮುದ್ರೆಗಳನ್ನು ತೋರಿಸಬೇಕು. ಓಂ ಪ್ರಾಣಾಯ ಸ್ವಾಹ ಓಂ ಅಪಾನಾಯ ಸ್ವಾಹ ಓಂ ವ್ಯಾನಾಯ ಸ್ವಾಹ ಓಂ ಉದಾನಾಯ ಸ್ವಾಹ ಓಂ ಸಮಾನಾಯ ಸ್ವಾಹ ಓಂ ಪ್ರಾಣೋಪಾನ ವ್ಯಾನೋದಾನ ಸಮಾನ. ಕೈ ತೊಗೊಂಡು ಓಂ ಅಭಾತ್ಮನ ಜಲಂ ಕಲ್ಪಯಾಮಿ ಲಂ ಪೃಥ್ವಿಯಾತ್ಮನ ಗಂಧಂ ಕಲ್ಪಯಾಮಿ ಹಂ ಆಕಾಶಾತ್ಮನ ಪುಷ್ಪಂ ಕಲ್ಪಯಾಮಿ ಯಂ ವಾಯುವಾತ್ಮನ ಧೂಪಂ ಕಲ್ಪಯಾಮಿ ತ್ವಂ ತೇಜೋಮಾತ್ಮನ ದೀಪಂ ಕಲ್ಪಯಾಮಿ ಅಮೃತಾತ್ಮನ ನೈವೇದ್ಯಂ ಕಲ್ಪಯಾಮಿ ತ್ವಂ ಅಮೃತೆ ಅಮೃತೋದ್ಭವೆ ಅಮೃತಾನ್ನೇ ಅಮೃತವರ್ಷಿಣಿ ಅಮೃತಂ ಶ್ರಾವಯ ಶ್ರಾವಯ. ಆಮೇಲೆ ಕೈ ತೊಳ್ಕೊಂಡು ಓಂ ಗಂ ನಮಃ ಅಂತೇಳಿ 2 ಪುಷ್ಪವನ್ನು ದೇವರ ಪಾದದಲ್ಲಿ ಹಾಕಿ ದಿಗ್ಬಂಧನ ಮಾಡಬೇಕು. ಓಂ ಶ್ರೀಂ ಪಶು ಹುಂಪಟ್ 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 ಓಂ ಶ್ರೀಂ ಪಶು ಹುಂಪಟ್. ಕನಕರ್ಷಿ ನಿತ್ಯದ ಗಾಯತ್ರಿ ಶ್ರೀ ಮಹಾಗಣಪತಿ ದೇವತಾ ಅಂತ ಹೇಳಿ ದೇವಸ್ಥಾನ ಆದರೆ ಬಾಗಿಲಾಗಿ ಹೊರಗಡೆ ಹೋಗಿ ಬಲಿದಾನ ಎಲ್ಲ ಉಂಟು. ಇದು ಇಲ್ಲಿ ಪೂಜೆ ಇದರಲ್ಲಿ ಅಂತ ಹೇಳಿದ್ರೆ ಮನೆ ಪೂಜೆ ಅಂತ ಹೇಳಿದ್ರೆ ಅದೇನು ಬೇಡ. ಕಡೆಗೆ ನೈವೇದ್ಯವನ್ನು 2 ಪುಷ್ಪ ಹಾಕಿ ಓಂ ಗಂ ನಮಃ ಅಂತೇಳಿ ನೈವೇದ್ಯಕ್ಕೆ ಹಾಕಿ
ಆಮೇಲೆ ಶಂಖಜಲದಿಂದ ಅಮೃತಮಸಿ ಅಂತ ಹೇಳಿ ಸ್ವಲ್ಪ ನೀರು ಹಾಕಿ ಶಂಖಜಲವನ್ನು ಹಾಕಿ, ಆಮೇಲೆ ಮತ್ತೆರಡು ಪುಷ್ಪ ತಗೊಂಡು ದೇವರ ಕಾಲು ಬುಡಕ್ಕೆ ಹಾಕಿ ಅಮೃತಾಭಿದಾನಮಸಿ ಅಂತ ಹೇಳಿ ನೈವೇದ್ಯವನ್ನು ವಿಸರ್ಜನೆ ಮಾಡಬೇಕು. ಆಮೇಲೆ ದೇವರ ಪಾದಪುಟದಿಂದ ಒಂದು ಪುಷ್ಪವನ್ನು ತೆಗೆದು ಹಾಕಿ ಅದು ಕುಂಬೋದರಾಯನಮ, ನಿರ್ಮಾಲ್ಯದಾರಿಗೆ ಕುಂಬೋದರಾಯನಮ ಅಂತ ಹೇಳಿ ಹಾಕಿ ಶಂಖಜಲವನ್ನು ಅಮೃತೋಪಸ್ತರಣಮಸಿ ಅಂತ ಹಾಕಬೇಕು. ಆಮೇಲೆ ಪ್ರಾಣಮುದ್ರೆಗಳನ್ನು ತೋರಿಸ್ಬೇಕು. ಓಂ ಪ್ರಾಣಾಯ ಸ್ವ, ಓಂ ಅಪಾನಾಯ ಸ್ವ, ಓಂ ಯಾನಾಯ ಸ್ವ, ಓಂ ಉದಾನಾಯ ಸ್ವ, ಓಂ ಸಮಾನಾಯ ಸ್ವ, ಅಮೃತಾಪಿ ದಾನಮಸಿ ಸ್ವಾಹ ಇಷ್ಟು ಹೇಳಿ ನೈವೇದ್ಯವನ್ನು ತೆಗೆದು ಸ್ಥಳವನ್ನೆಲ್ಲ ಶುದ್ಧ ಮಾಡಿಕೊಂಡು ಪುನಃ ಪೂಜೆಗಳನ್ನು ಗಂಡುಶಾದಿ ಅರ್ಘ್ಯಗಳನ್ನು ಕೊಟ್ಟು ಪುನಃ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ನಮಸ್ಕಾರ.